ಎವ್ರಿವಾನ್, ವೆಲ್ಕಮ್ ಟು ಮೈ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮ ಪಾಠದ 2ನೇ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ಸಂತುಲಿತ ಬಲಗಳು ಕಾರ್ಯನಿರ್ವಹಿಸಿದಾಗ ಅಂತಿಮ ಫಲಿತಾಂಶ. ಸಂತುಲಿತ ಬಲ ಅಂದ್ರೆ ಯಾವ ತರ? ಈಗ ಇದೊಂದು ಪೆನ್ ಇದೆ ನನ್ನ ಹತ್ರ, ಇದನ್ನ ನಾನು ಈ ಕಡೆ ಜಗ್ತಾ ಇದ್ದೀನಿ. ಈಗ ಸಮಬಲದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಎಳೆದ್ರೆ ನಾನು ಈಗ ಇದ್ರ ಮೇಲೆ ಅಂತಿಮವಾಗಿ ಟೋಟಲ್ ಬಲ ಏನು ವರ್ತಿಸ್ತಾ ಇದೆ ಅದು ಶೂನ್ಯವಾಗುತ್ತೆ. ಹಾಗಾಗಿ ಸಂತುಲಿತ ಬಲ ಅಂದ್ರೆ ಏನು? ಒಂದು ಕಾಯದ ಮೇಲೆ ಒಂದಕ್ಕಿಂತ ಹೆಚ್ಚು ಬಲಗಳು ವರ್ತಿಸ್ತಾ ಇದ್ದಾಗ ಎಲ್ಲಾ ಸೇರಿ ಒಟ್ಟು ಆ ಬಲದ ಪರಿಮಾಣವನ್ನು ನಾವು ಸೇರಿಸಿದಾಗ ಅಲ್ಲಿ ಶೂನ್ಯವಾಗುತ್ತೆ. ಅದರ ಪರಿಣಾಮ ಏನಾಗುತ್ತೆ? ಬಲದ ಪರಿಣಾಮ ಆ ಕಾಯದ ಮೇಲೆ ಶೂನ್ಯವಾಗ್ತಾ ಇದೆ ಅಂದ್ರೆ ಸಂತುಲಿತ ಬಲ ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಅರ್ಥ ಏನು? ಸಂತುಲಿತ ಬಲ ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ, ಈಗ ಉದಾಹರಣೆಯನ್ನ ಹೇಳಿದೆ, ಇಲ್ಲೊಂದು ಪೆನ್ ಇದೆ, ಈ ಕಡೆ ನಾನು ಇದನ್ನ ಎಳಿತಾ ಇದ್ದೆ, ಈಗ ಸಮಬಲದಿಂದ ಅದರ ವಿರುದ್ಧ ಡೈರೆಕ್ಷನ್ ಅಲ್ಲಿ ಎಳಿತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ? ಇದು ಚಲಿಸ್ತಾ ಇಲ್ಲ, ಈ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆನೂ ಹೋಗ್ತಾ ಇಲ್ಲ, ಮಧ್ಯದಲ್ಲೇ ಇದೆ. ಅಂದ್ರೆ ಸಂತುಲಿತ ಬಲ ವರ್ತಿಸಿದಾಗ ವಸ್ತು ಸ್ಥಿರವಾಗಿದ್ರೆ ಸ್ಥಿರವಾಗಿಯೇ ಇರ್ತದೆ, ಹಾಗೆ ಚಲಿಸ್ತಾ ಇದ್ರೆ ಚಲಿಸ್ತಾನೆ ಇರ್ತದೆ, ಯಾವುದೇ ಬದಲಾವಣೆ ಆಗುವಂತದ್ದಿಲ್ಲ. ಆಪ್ಷನ್ ಎ ವಸ್ತು ಸ್ಥಿರವಾಗಿರುತ್ತದೆ, ಆಪ್ಷನ್ ಬಿ ವಸ್ತು ವೇಗಗೊಳ್ಳುತ್ತದೆ, ಆಪ್ಷನ್ ಸಿ ವಸ್ತುವು ನಿಧಾನಗೊಳ್ಳುತ್ತದೆ, ವಸ್ತುವು ಬದಲಾಗುತ್ತಿರುವ ವೇಗದಲ್ಲಿ ಚಲಿಸುತ್ತದೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ವಸ್ತು ಸ್ಥಿರವಾಗಿರುತ್ತದೆ. ಸ್ಥಿರವಾಗಿ ನಿಶ್ಚಲವಾಗಿರುವಂತಹ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರ್ತದೆ, ಚಲಿಸ್ತಾ ಇರುವಂತಹ ವಸ್ತು ಚಲಿಸ್ತಾನೆ ಇರುತ್ತದೆ. ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ತಪ್ಪು. ಇವೆಲ್ಲ ಅಸಂತುಲಿತ ಬಲದ ಪರಿಣಾಮಗಳಾಗಿರ್ತವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ವಸ್ತು ಸ್ಥಿರವಾಗಿರುತ್ತದೆ. ಥ್ಯಾಂಕ್ ಯು.